ನೀನು ಹೈದ್ರಾಬಾದ್ ಅಷ್ಟು ದೂರ 300-400 ಕಿಲೋಮೀಟರ್ ಆತತಿ. ಏನ್ ಪ್ರೋಗ್ರಾಮ್ ಧ್ಯಾನದಂದ್ರೆ ಓಯ್ ಬಾ ಹಂಗಾರ ಅಂತ ಅಂದೆ. ಈ ಅಮ್ಮ ಪಾಪ ಮಾಸ್ಟರ್ ಇವಾಗ ಸಾರ್ ಹನುಮಂತರಾವ್ ಸಾರ್ ಬಂದಾರ ಅಂದ್ರಗಿನ ಸಾರ್ನ ಕರ್ಕೊಂಬರೋದು. ಸಾರ್ ನನ್ನ ಮಗ ಇಷ್ಟು ರೋಗಗಳಿದೇವ ಧ್ಯಾನ ಮಾಡುವಲ್ಲ ಅಂದ್ರ ಆಯ್ತಮ್ಮ. ಪಾಪ ಈ ಪಿರಮಿಡ್ ಧ್ಯಾನ ಮಾಸ್ಟರ್ಗಳಂದ್ರೆ ಯಾರಿರಮ್ಮ ಕಷ್ಟದಾಗ ಎಗಲ್ ಕೊಡ್ರಂದ್ರೆ ಪಿರಮಿಡ್ ಮಾಸ್ಟರ್ಸ್ಗಳೇ, ಧ್ಯಾನದ ಮಾಸ್ಟರ್ಸ್ಗಳೇ. ನನ್ನ ಪಾಲಿಗೆ ಯಾವ ಸಂಬಂಧಿಕರು ಬರಕಲ್ಲ, ಯಾರ ಅಣ್ಣ ತಮ್ಮ ಯಾರು ಬರೋದಿಲ್ಲ. ಕಷ್ಟದಾಗ ಬರ್ಬೇಕಂದ್ರೆ ಪಿರಮಿಡ್ ಮಾಸ್ಟರ್ಗಳೇ ದೇವರಾಗಿ ಬರೋದು. ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಮನೆಗೆ ಅವ್ರು ಎಂಥ ಅನಾರೋಗ್ಯ ಸಮಸ್ಯೆ ಇಲ್ಲ ಅಂದ್ರೆ ಜಲ್ದಿ ಅವ್ರಿಗೆ ಹೇಳ್ಬೇಕಂತಾರೆ. ಎದಕ್ಕಂದ್ರೆ ನಮ್ಗೆ ಪುಣ್ಯ ಜಾಸ್ತಿ ಆತತ್ತ. ಇವಾಗ ನಮ್ಮ ಸಿರುವಾರಲಿದ್ದ ನಾನು ಬಂದಿನಂದ್ರೆ ನನಗೆ ಎದಕ್ಕಂದ್ರೆ ನನಗೆ ಎಷ್ಟೋ ರೋಗಗಳಿದ್ದು ಸಂಪೂರ್ಣ ಗುಣಾಜ್ಞಾನ. ಮತ್ತು ನಾನು ಇನ್ನೊಬ್ರಿಗೆ ತಿಳಿಸ್ಬೇಕಲ್ಲ. ನಾನು ಅಲ್ಲೇ ಇದ್ದು ಬಿಟ್ರಿಗಿನ ನಾನು ಅಲ್ಲೇ ಧ್ಯಾನ ಮಾಡ್ಕೊಂಡು ಸಾರಿಗೆ ಏನೋ ಒಂದು ಸುಳ್ಳು ಹೇಳಿ ನಾನು ಅಲ್ಲೇ ಇರ್ಬೋದಾಯ್ತು. ಎದಕ್ಕಂದ್ರೆ ನನ್ನಂಗೆ ಎಷ್ಟೋ ದುಃಖದಾಗ ಇರ್ತಾರ, ಎಷ್ಟೋ ರೋಗಿಗಳು ಇರ್ತಾರ. ಅವರಿಂದ ನಾನು ಬಂದನಂದ್ರು ನಾನು ಕೇಳಿ ಒಬ್ರು ಚೇಂಜ್ ಆದ್ರೆ ಸಾಕು, ಅದು ನಾನು ಆ ಪುಣ್ಯ ನಮಗೆ ಬರ್ತಂತ. ಒಬ್ರು ಎಲ್ಲಾರು ಚೇಂಜ್ ಆಗ್ತಾರ ಅಂಬೋದು ಆ ದೇವ್ರಿಗೆ ಗೊತ್ತು. ಒಬ್ರು ಚೇಂಜ್ ಆದ್ರೆ ಸಾಕು. ಆ ಒಬ್ರು ಎಷ್ಟು ಜನ ತಿರ್ತಾರೋ ಗೊತ್ತಿಲ್ಲ, ಎಂತ ಮಾಸ್ಟರ್ ಗೊತ್ತಿಲ್ಲ. ಅವರು ಈ ಅಮ್ಮ ಮಾಸ್ಟರ್ನ ಕರ್ಕೊಂಬರ್ತಿದ್ದ. ಅವ್ರು ಕರ್ಕೊಂಬಂದು ನನಗೆ ಹೇಳಿದ್ರು, ಏನಪ್ಪ ಏನು ನನಗೆ ಧ್ಯಾನ ಮಾಡುವಲ್ಲ ಅಂತೆಲ್ಲಪ್ಪ, ನಿಮ್ಮ ತಾಯಿ ನೋಡಿದ್ರೆ ಎಷ್ಟು ದುಃಖ ಪಡ್ತದ ಅವ್ರು ಗೊತ್ತಾ ಪಾಪ ನೀವು ಅಂತ ಅಂದ್ರೆ. ಇಲ್ಲ ಸರ್ ಮಾಡ್ತೀನಿ ಸರ್. ಅದು ಎಷ್ಟು ನಿಮಿಷ ಮಾಡ್ತೀಯ ಅಂತ ಕೇಳ್ತಿದ್ರು ಅವ್ರು. 10 ನಿಮಿಷ ಸರ್. ನಿನ್ನ ವಯಸ್ಸು, ನನ್ನ ವಯಸ್ಸು 35, ಏನು ನಡೆಯೋಕ್ಕಲ್ಲ ಸರ್. ಮತ್ತೆ ಎಷ್ಟು ನಿಮಿಷ ಮಾಡ್ಬೇಕು? ನಿನ್ನ ವಯಸ್ಸು ಎಷ್ಟೈತೆ ಅಷ್ಟು ನಿಮಿಷ ಮಾಡ್ಬೇಕು. ಮತ್ತು ನೀನು ಏನು ಮಾಡ್ತೀವಿ, ಇಷ್ಟು ರೋಗ ಬಂದವಲ್ಲ, ಇಷ್ಟು ಟ್ಯಾಬ್ಲೆಟ್ ತಗೊಂತೀಯಲ್ಲ, ಅವೇನು ನಿನಗೇನು ಸ್ವಲ್ಪ ದಿನ ಅಷ್ಟೇ ಅದು. ಆಮೇಲೆ ಅವು ಏನು ಮಾಡ್ತಾವೆ, ನೀನು ಟ್ಯಾಬ್ಲೆಟ್ಸ್ ಆಗಲಿ ಇನ್ನೊಂದಾಗಲು ನೀನು ಮತ್ತೆ ರೋಗಕ್ಕೆ ಸಮಸ್ಯೆಗಳು ಬರ್ತಾವೆ. ಎಷ್ಟು ಟ್ಯಾಬ್ಲೆಟ್ ಯೂಸ್ ಮಾಡ್ತೀವೋ ಅಷ್ಟು ಸಮಸ್ಯೆ ಸುತ್ತ ಬರ್ತಾವೆ. ತಗೊಂಡಾಗೇನೋ ಸ್ವಲ್ಪ ದಿನ ಅದು ಸ್ವಲ್ಪ ಯೂಸ್ ಮಾಡಿದಾಗ ಸ್ವಲ್ಪ ಉಪಯೋಗ ಆತತ್ತೆ. ಆಮೇಲೆ ಏನು ಮಾಡ್ತಾವೆ ಮತ್ತೆ ಸಮಸ್ಯೆ ಜಾಸ್ತಿ ಮಾಡ್ತಾವೆ ಟ್ಯಾಬ್ಲೆಟ್ಸ್. ಅದನ್ನ ಹೇಳಿದ್ರೆ ನನಗೆ ಮತ್ತೆ ಇನ್ನೂ ಭಯ ಬಂತು. ನೀನೇನು ಮಾಡ್ತೀಯ ಅಂದ. ನಾನೇನು ಸರ್ TV ಜಾಸ್ತಿ ನೋಡ್ತೀನಿ, ಮೊಬೈಲ್ ನೋಡ್ತೀನಿ ಅಂದೆ. ನಾನು ಮನೆ ಬಿಟ್ಟು ಹೊರಗಡೆ ಓದ್ತಿದ್ದಿಲ್ಲ ಮೇಡಮ್. ಒಂದು ಟೈಮ್ನಾಗ 71 kg ಇದ್ದೆ ನಾನು ಆರೋಗ್ಯವಾಗಿದ್ದಾಗ. ಅನಾರೋಗ್ಯ ಬಂದಾಗ 41 kg ಇದ್ದೆ. ಇಷ್ಟೇ ಕೈ ಇಷ್ಟೇ ಕಾಲು. ಹೊರಗಡೆ ಹೋದಾಗ ಎಲ್ಲರೂ ಕೇಳೋದು, ಎದಕ್ಕೆ ಬೇಸಿದ್ದಲ್ಲಿ ನಿಮ್ಮ ಹುಡುಗ ಎದಕ್ಕೆ ಈ ಅಮ್ಮನ ಕೇಳೋದು, ನನ್ನ ಕೇಳೋದು, ಎದಕ್ಕೆ ಹಂಗಾಗ್ಬಿಟ್ಟನ್ನ ಬೇಸ್ ಸ್ವಲ್ಪ ಗಟ್ಟಿಯಾಗಿ ಒಳ್ಳೆ ಆಸ್ಪತ್ರೆಗಳು ತೋರಿಸ್ರಿ. ಎಲ್ಲ ತೋರಿಸ್ಬಿಟ್ಟು ಗಟ್ಟಿಯಾಗೇ ತೋರಿಸಿವಿ. ಗಟ್ಟಿಯಾಗಿ ಅಂದ್ರೆ ಇನ್ನೆಂಗೆ ಗಟ್ಟಿಯಾಗಿ ತೋರಿಸ್ಬೇಕು ಗೊತ್ತಿಲ್ಲ. ಅವ್ರು ಕೇಳ್ತಿದ್ರು ಪಾಪ. ಬೆಂಗಳೂರಿಗೆ ಕರ್ಕೊಂಡವರು, ಹೈದ್ರಾಬಾದಿಗೆ ಕರ್ಕೊಂಡವರು ಈ ಅಂತೆಲ್ಲ ಹೇಳ್ತಿದ್ರು. ಅಲ್ಲ ಅವ್ರು ಒಳ್ಳೇದು ಕೇಳ್ತಾರೆ ಪಾಪ ಅವರು. ಅದಾಯಿತು. ಮತ್ತು ನಾನು ಹಿಂಗೆ ಮನೆ ಬಿಟ್ಟು ನಾನು ಹೊರಗಡೆ ಓದ್ತಿದ್ದಿಲ್ಲ ಸರ್. ಇವಾಗ ಆರೋಗ್ಯ ಬೇಸಿದ್ರೆ ಎಲ್ಲಾರು ಹೊರಗಡೆ 100 ಕಿಲೋಮೀಟರಲ್ಲಿ ತಿರುಗಾಡಿ ಬರ್ತೀನಿ. ಇವಾಗ ಅನಾರೋಗ್ಯ ಸಮಸ್ಯೆ ಇದ್ದಾಗ ಹೊರಗಡೆ ಹೋಗ್ಬೇಕಂದ್ರೆ ಭಯ. ಅನಾರೋಗ್ಯ ಸಮಸ್ಯೆ ಇದ್ದಾಗ ಎಲ್ಲಿಗೆ ಹೋದ್ರೆ ಭಯ. ಮತ್ತು ಎಲ್ಲೇನು ಸಂಬಂಧಿಕರ ಮನೆಗೆ ಹೋದಾಗ ಎದಕ್ಕೆ ಮೊದಲು ಬೇಸಿದ್ದು, ಎದಕ್ಕೆ ಈ ಹುಡುಗ ಹಿಂಗೆ ಆಗ್ಬಿಡೋದಂದ್ರೆ ಅದೇ ಮತ್ತೆ ಮನುಷ್ಯನಾಗ ಇಟ್ಕೊಂಡ್ಬಿಡೋದು. ಈ ಧ್ಯಾನ ಕುಂತಾಗ ನನಗೆ ಅಪ್ಪಟ ಈ ಉಸಿರಾಡಿದ ಮೇಲೆ ಗಮನನೇ ಬರ್ಬೋದು. ಆ ಸಾರ್ ಬಂದಿದ್ರು, ಬಂದು ಹೇಳಿದ್ರು, ನೀನು ಒಂದು ಬೇಡಪ್ಪ ಯೂಟ್ಯೂಬ್ ಚಾನಲ್ ನೋಡು, PMC ಮೊಬೈಲ್ ನೋಡ್ತಂದೆಲ್ಲ ಬೇಸ್ ಹೇಳಿದ್ರು ಅವ್ರ ಐಡಿಯಾ. PMC ನೋಡು ಅಂದರು, ಪಿರಮಿಡ್ ಮೆಡಿಟೇಷನ್ ಚಾನಲ್. ಸರಿ ಅಂತೇಳಿ ಅವ್ರು ಸಾರು ಹೋಗಾಕ ನಾನು ಪಿರಮಿಡ್ ಮೆಡಿಟೇಷನ್ ಚಾನಲ್ ಇಟ್ಟೆ. ಪತ್ರಿ ಸಾರು ಈ ಭೂಮಿ ಮೇಲೆ ಬಂದಂಥ ಭಗವಂತ ನನ್ನ ಲೆಕ್ಕಕ್ಕೆ. ಅವ್ರು ಹೇಳಿದ ಹೆಂಗಿತ್ತಂದ್ರೆ ನನ್ನ ನೋಡಿ ಹೇಳ್ದಂಗಿತ್ತು. ಪಾಪಾಲೆ ರೋಗಾಲು ಪುಣ್ಯಾಲ ಭೋಗಾಲು, ಮಾಂಸಾಹಾರ ಪಾಪಾಹಾರಮು ಸಸ್ಯಾಹಾರ ಅಮೃತಾಹಾರಂ ಅಂತೇಳಿ ತೆಲಿನಾಗ ಹೇಳ್ತದೆ ನಮಗೆ ತೆಲುಗು ಕಡಿಮೆ. ಮತ್ತು ಆಮೇಲೆ చిన్న పాపాలు చిన్న రోగాలు, పెద్ద పాపాలు పెద్ద రోగాలు, ರಕರಕಾಲ ಪಾಪಾಲು ರಕರಕಾಲ ರೋಗಾಲು. ನನಗಿನ್ನ ಗೊತ್ತಾಯ್ತು, ನಾನೇನೋ ದೊಡ್ಡ ಪಾಪ ಮಾಡಿದ್ದೀನಿ, ದೊಡ್ಡ ರೋಗ ಬಂದವ ಅಂತ ನನಗೆ 100% ಗೊತ್ತಾಯ್ತು. ನನಗೇನು ಮೈಯೆಲ್ಲ ವೈಬ್ರೇಷನ್ ಬಂದಂಗೆ ಆಯ್ತು. ಅದು ಹೇಳಿದ್ದು ಗುರುಗಳು ಹೇಳಿದ್ದು. ಆಮೇಲೆ ನಾನು ಇವಾಗ పెద్ద ಪಾಪಾಲು పెద్ద ರೋಗ. ನನಗೆ ಬಂದಿರೋದೆಲ್ಲ ದೊಡ್ಡ ರೋಗ. ನಾನು ಸೆಂಟರ್ ಹಿಡ್ಕಂತೆ పెద్ద ನಾನು ಏನೋ ದೊಡ್ಡ ಏನೋ ಈ ಜನ್ಮದ ಮಾಡೀನಿ ಆ ಜನ್ಮದ ಮಾಡೀನಿ ಗೊತ್ತಿಲ್ಲ. ಈ ಮಾಂಸಾಹಾರ ತಿಂದಿರೋದಕ್ಕಿಂತ ಈ ರೋಗಗಳು ಬಂದಿರೋದು. ನಾನು ಎಷ್ಟೋ ಮತ್ತೆ ಮೂಕ ಜೀವಿಗಳು ಹಿಂಸೆ ಮಾಡಿ ನಾವು ಅಜ್ಞಾನದಾಗ ನಾವು ಹೊಟ್ಟೆಗೆ ಹಾಕ್ಯಂದಿರ್ತೀವೋ.
ಅಂತೇಳಿ ನಾನು ಒಂದು ಅನ್ಕಂಡೆ. ನಾನು ಫಸ್ಟು ರೋಗಗಳದ್ದು ಹೇಳ್ಬಿಡ್ತೀನಿ ಮೇಡಮ್. ನನಗೆ ಫಸ್ಟ್ ಬಂದಿದ್ದು ಮಾನಸಿಕ. ಎಲ್ಲ ರೋಗಗಳ್ಕಿಂತ ಮಾನಸಿಕ ರೋಗ ದೊಡ್ಡದು. ಎದಕ್ಕಂದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೆ ಟೆನ್ಷನ್ ತಗೊಂಬೋದು. ಯಾರನ್ನ ಸಾವಂದ್ರೆ ವಿಪರೀತ ಭಯ. ನಾನು ಯಾರನ್ನು ಓಣೆ ಸೋತಾಗ್ಬಿಟ್ಟಾನಂದ್ರೆ ನಾನು ಯಾರನ್ನು ಪಕ್ಕದ ಮನೆ ಸೋತಾನಂದ್ರೆ ಅವ್ರ ಕಡೆ ನೋಡ್ತಿದ್ದಿಲ್ಲ ಪುಟ್ಟ. ಗಾಡಕ್ಕೆಂದು ಹೊರಗಡೆ ಹೋಗ್ಬಿಡೋದು. ಯಾರನ್ನು ಬಂದು ಅಳ್ತಾರಂದ್ರೆ ನಾನು ಮನ್ಯಾಗ ಕೈಕಾಲಲ್ಲಿ ಶೇಕಾತದ್ದು, ನಾವು ಸುತ್ತ ಒಂದಿನ ಹಿಂಗೆ ಅಲ್ಲಿ ಸಾಯೋದಂತೇಳಿ. ಇದು ಮಾನಸಿಕ. ಇದಕ್ಕೆ ಒಂದು 3 ಟ್ಯಾಬ್ಲೆಟ್ ಬಂದು ಆಸ್ಪತ್ರೆಗೆ ತೋರಿಸಿದಾಗ, ಆಮೇಲೆ ಒಂದು 2 ವರ್ಷ ಯೂಸ್ ಮಾಡಿದೆ. ಆಮೇಲೆ ವಿಪರೀತ ಒಂದಿನ ಹೊಟ್ಟೆ ನೋವು ಬಂತು ಮೇಡಮ್. ಇಲ್ಲಿ ಧರ್ಮರೆಡ್ಡಿ ಅಂತೇಳಿ ಓಪಡಿ ಮುಂದೆ ಒಂದು ಹಾಸ್ಪಿಟ್ಲ್ ಐತೆ ಕೊಳಗಲ್ ರೋಡ್ಗೆ. ಧರ್ಮರೆಡ್ಡಿ ಅಂತೇಳಿ ಗ್ಯಾಸ್ಟ್ರೋ ಆತ ಡಾಕ್ಟರ್ ಆತ. ಆತಂತಕ ಹೊಟ್ಟೆ ನೋವು ಅಂತ ಹೋದ್ರೆ ಭಾರಿ ಹೊಟ್ಟೆ ನೋವು ವಿಪರೀತ. ಅಲ್ಲಿ ನಾನು 8 ದಿನ ಅಡ್ಮಿಟ್ ಆದೆ. ಅಡ್ಮಿಟ್ ಆದ್ರೆ ನಂದು ಆಹಾರ ಹೆಂಗಿತ್ತು ಮೇಡಮ್ ಅಂದ್ರೆ 8 ದಿನ ಆ ವಿಪರೀತ ಹೊಟ್ಟೆ ನೋವು ಅಷ್ಟು ನರಕ ತೋರಿಸ್ತಿ. ಮತ್ತು ನನಗೆ ಒಂದು ನೀರು ಸುತ ಕೊಟ್ಟಿಲ್ಲ. 8 ದಿನ ಗ್ಲುಕೋಸೇ ನನ್ನ ಆಹಾರ. 8 ದಿನ ಸರ್ ಸ್ವಲ್ಪ ನೀರು ಕುಡಿತೀನಿ ಸರ್. ಕುಡಿಯೋಂಗಿಲ್ಲ, ಕುಡಿದ್ರೆ ನಿಂದು ಡೈಜೆಷನ್ ಆಗಂಗಿಲ್ಲ. ನನಗೆ ಇದು ಪ್ಯಾನ್ಕ್ರಿಯಾಸ್ ಅಂದರೆ ಗೊತ್ತಿಲ್ಲ. ನನಗೆ ಅದು ಬಂದಮೇಲೆ ಗೊತ್ತಾಯ್ತು ಹೆಂಗಿರ್ತದೆ ಸರ್ ಅಂತೇಳಿ. ನಾನು ಅವಾಗ ಮೊಬೈಲ್ ನಾನೇ ನೋಡ್ಕೊಂಡಿದ್ದೀನಿ ಆಸ್ಪತ್ರೆಗಿದ್ದಾಗ ಪ್ಯಾನ್ಕ್ರಿಯಾಸ್ ಹೆಂಗಿರ್ತದೆ ಅಂತೇಳಿ. ಅದು ಎಷ್ಟೋ ಒಂದು ಅವ್ರು ಏನಂದ್ರೆ 1000 ಜನಕ್ಕೆ 10,000 ಜನಕ್ಕೆ ಇದು ಒಬ್ರು ಬರ್ತ ಸರ್. ಇದು ಬಂದನಂದ್ರೆ ಭಾರಿ ಪ್ರಾಬ್ಲಮ್. ಇನ್ನು ಈ ಹುಡುಗ ಉಳಿದಿರೋದು ದೊಡ್ಡದು ಅಂತ ಹೇಳಿದರು. ಅದೆಲ್ಲ ಇನ್ಸ್ಪೆಕ್ಷನ್ ಆದಂಗೆ ಆಗಿಬಿಟ್ಟಿತ್ತು. ಆಯ್ತು, ಅದು ನರಕ ಅನುಭವಿಸಿ ಬಂದೆ. ರೋಗ ಅಂದ್ರೆ ನರಕ ಎಲ್ಲೈತೆ ಗೊತ್ತಿಲ್ಲ. ರೋಗಗಳು ಬಂದ ನಿಜವಾದ ನರಕ ಗೊತ್ತಾತತ್ತೆ. ಸ್ವರ್ಗ ನರಕ ನಮ್ಮಲ್ಲೇ ಐತೆ. ಆಮೇಲೆ ಆಯಿತು, ಅದಕ್ಕೆ ಒಂದು 3 ಟ್ಯಾಬ್ಲೆಟ್ ಮನೆ ಬಂದು ಅದು ಬಂದ ಮೇಡಮ್. ನಂದು ಹೆಂಗಿತ್ತಂದ್ರೆ ಜೀವನ, ಒಂದು ದ್ವಾಸೆ ತಿಂದರೆ ಡೈಜೆಷನ್ ಆಗ್ತದೆ ಮನೆ ಬಂದಮೇಲೆ. ಒಂದು ರೊಟ್ಟಿ ತಿಂದರೆ ಡೈಜೆಷನ್ ಇಲ್ಲ. ಒಂದು ಏನೊಂದು ಸ್ವಲ್ಪ ಅನ್ನ ತಿಂದರೆ ಡೈಜೆಷನ್ ಇಲ್ಲ. ಒಂದು ತಿಂಗಳು ಆ ಸಾರ್ ಏನು ಹೇಳಿದ್ರು, ರಾಗಿ ಗಂಜಿ ಟೈಪ್ ಕುಡಿಬೇಕಂತ ಹೇಳಿದ್ದೆ. ಸಣ್ಣ ಮಗ ಆದಂಗೆ ಆಗಿಬಿಟ್ಟು ನಾನು. ಸಣ್ಣ ಮಗುಗೆ ಹಾಕ್ತಾರಲ್ಲ ಮೇಡಮ್, ಯಾರನ್ನ ತಾಯಿ ಇರಾಕಲ್ಲ ಅಂತೇಳಿ, ಹಾಲಾಗೋದಿಲ್ಲ ಅಂತೇಳಿ ಸಣ್ಣ ಹುಡುಗ್ರಿ ರಾಗಿ ಗಂಜಿ ಹಾಕ್ತಾರೆ. ಆ ಟೈಪ್ ನೀನು ತೆಳ್ಳು ಮಾಡ್ಕೊಂಡು ಕುಡಿಬೇಕಂತ ಹೇಳ್ತಿದ್ರು ಒಂದೊಂದು ಗ್ಲಾಸ್. ಆ ಪ್ಯಾನ್ಕ್ರಿಯಾಸ್ ನನಗೆ ರೋಗ ಬಂದ ಮೇಡಮ್. 71 kg ಇದ್ದ, ಒಂದು 52 kg ಇದ್ದೆ. ಆಯಿತು, ಅದಾಯಿತು. ಅದಕ್ಕೆ ಹಂಗೆ ಟ್ಯಾಬ್ಲೆಟ್ ಯೂಸ್ ಮಾಡ್ಕೊಂತ ಇದ್ವಿ. ಅದಕ್ಕೊಂದು 3 ಬಂದು ವಾರ ಆಗ್ಬಿಟ್ಟು. ಆಮೇಲೆ ಒಂದು 3 ತಿಂಗಳಾಗ ಮತ್ತೆ ನಿತ್ರಾಣಕ್ಕೆ ಬಿದ್ದೆ ಮನುಷ್ಯನು. ಶುಗರ್ ಅಟ್ಯಾಕ್ ಆಯ್ತು 347. ಅವಾಗ ಮತ್ತೆ ಡಾಕ್ಟ್ರು ನೋಡ್ ಮೇಡಮ್, ಆಸ್ಪತ್ರೆ ಹೆಂಗೆ ಚೇಂಜ್ ಆಗ್ತಾರೆ, ಡಾಕ್ಟ್ರು ಹೆಂಗೆ ಚೇಂಜ್ ಆಗ್ತಾರೆ ಅಂತೇಳಿ. ಕೊಟ್ರೇಜ್ ಡಾಕ್ಟ್ರು ಶುಗರಿಗೆ ಬೇಸ್ ನೋಡ್ತಾನಂದ್ರೆ ಕೊಟ್ರೇಜ್ ಡಾಕ್ಟ್ರು ನೋಡಿರ್ತೀರಿ ಇಲ್ಲಿ ಬಸ್ ಸ್ಟ್ಯಾಂಡ್ ತನಕ. ಆ ಡಾಕ್ಟ್ರ್ ತಾಗ ಯಾರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬಿಟ್ಟು ನಾನು ಹೌದು ಅಂತೇಳಿ ಆ ಸಾರ್ಥಕ್ಕೆ ಹೋಗಿ 345 ಹೇಳಪ್ಪ ಶುಗರ್ ನಿನಗೆ ಅಂತಂದರು. ಮೊದಲೇ ಅವರು ಒಂದು 2 ಟ್ಯಾಬ್ಲೆಟ್ ಕೊಟ್ಟರು. ಅವರು ಹೇಳಿದರು, ಇದು ನೀನು ಸ್ವೀಟ್ ತಿನ್ನಬಾರ್ದು, ಟೀ ಕುಡಿಬಾರ್ದು, ಇವೆಲ್ಲ ಮಾಡಬಾರ್ದು, ಸ್ವಲ್ಪ ನಾರ್ಮಲ ಬರೋವರೆಗೆ ಅಂತ ಹೇಳಿದ್ರು. ಇನ್ನು ನನಗೆ ನಮ್ಮ ಓಣೆ ನಾನು ನೋಡಿದ್ದೆ ಶುಗರ್ ಬಂದರ್ದು ಹೆಂಗಿತ್ತು ಅಂದ್ರೆಗಿನ ಮೊದಲೇ ಮಾನಸಿಕ ಇತ್ತು. ಸ್ವಲ್ಪ ಸ್ವಲ್ಪ ಧ್ಯಾನ ಮಾಡ್ತಿದ್ದೀನಿ ಅವಾಗ. ಆ ಧ್ಯಾನ ಬಿಟ್ಬಿಟ್ಟು ಇದು ಭಯ ಜಾಸ್ತಿ ಆಗಿಬಿಡ್ತೀನಿ. ನಾನು ಧ್ಯಾನ ಮಾಡ್ತಿದ್ದೆ ಸ್ವಲ್ಪ ಸ್ವಲ್ಪ. ಆವಾಗ ಮತ್ತೆ 47 kg ಆಯಿತು. 4 kg ಡೌನ್ ಆಯಿತು. ಅದು ಆಗಕ್ಕಿಲ್ಲ ಮೇಡಮ್. ಇನ್ನೇನು ಪರವಾಗಿಲ್ಲ, ಸ್ವಲ್ಪ ಹಂಗೆ ಧ್ಯಾನ ಮಾಡಿಕೊಂತ ಪಿರಮಿಡಿ ಬಂದೆ. ಧ್ಯಾನ ಮಾಡಿದೆ, ಬೇಸ್ ಸ್ವಲ್ಪ ಚೆನ್ನಾಗಾದೆ. ಒಂದು 60% ಚೆನ್ನಾಗಾಗ್ಬಿಟ್ಟೆ. ಚೆನ್ನಾಗಾದೆ. ನಾನೊಂದು ಏನಂತ ಹೇಳಿದ್ದೆ, ಈ ರೋಗಗಳು ಬಂದನಂದ್ರಗಿನ ನಾನು ಮಾಂಸಾರ ಮುಟ್ಟೋದಿಲ್ಲ, ತತ್ತಿ ಸುತ್ತ ಮುಟ್ಟೋದಿಲ್ಲ ಅಂತ ಹೇಳಿದೆ. ಒಂದು 60% ಬೇಸ ಇದೆ. ನಾನು ಆಯ್ತಿನ ಸಪ್ತ ಮಾಡಿಬಿಟ್ಟು ಆಯ್ತು, ನನಗೆ ಬೇಸ್ ಇದ್ರಾಗ ಸಖತ್ತೈತಿ. ಇದು ಒಳ್ಳೆ ಔಷಧಿ. ಧ್ಯಾನ ಅಂದ್ರೆ ಔಷಧಿ. ಧ್ಯಾನ ಅಂದ್ರೆ ಪ್ರತಿಯೊಂದಕ್ಕೆ ಔಷಧಿ. ನನಗೆ 60% ನನಗೆ ನಂಬಿಕೆ ಬಂತು. 60% ಹೋಗ್ತೇನೆ, 60% ನಂಬಿಕೆ ಬಂತು. ಇನ್ನು 100% ಇಲ್ಲ. ಆಯಿತು, ಹಂಗೆ ನಾನು ಪಿರಮಿಡಿಗೆ ಹೋಗ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಸಾಧಾರಣ ಪಿರಮಿಡಿಗೆ ಹೋಗ್ತಾ ಇದ್ದೆ.
ಆಮೇಲೆ ನಮ್ಮೂರ ಕೊರೋನಾ ಇಂಜೆಕ್ಷನ್ ಹಾಕಕ್ಕೆ ಬಂದಿದ್ರು. ನಾನು ಸುಮ್ಮನಿದ್ರೆ ಬೇಸಿತ್ತು, ನಾನು ಮೊದಲೇ ವೀಕ್ ಇದ್ದೀನಿ, ಎಲ್ಲರೂ ಹಾಕ್ಸ್ಕೊಂಬರ್ತಾರೆ ಓಣ್ಯಾಗ ಅಂತೇಳಿ ನಾನು ಹೋಗಿ ಹಾಕ್ಸ್ಕೊಂಬಂದ್ಬಿಟ್ಟೆ. ಆ ಮೇಡಮ್ ಒಂದು 2 ಟ್ಯಾಬ್ಲೆಟ್ ಕೊಟ್ಟರು, ಜ್ವರ ಬಂದ್ರೆ ಯೂಸ್ ಮಾಡ್ರಿ ಸಾರ್ ಅಂತೇಳಿ. 2 ದಿನ ಬಿಟ್ಟು ಅವು 2 ಟ್ಯಾಬ್ಲೆಟ್ ಕೊಟ್ಟಿದ್ರೆ ಅವು ಹಂಗೆ ಜ್ವರ ಬಂದರು. ಅವು ದಿನ ಒಂದು ಹಾಕಿದೆ, ಡೋಲೋಫರ್ 650 ಇರ್ಬೇಕು ಅವು. ಅವೆಲ್ಲ ಮೇಡಮ್ ಕೊಟ್ಟಿದ್ದು ಹಾಂ ಹಾಕಿದೆ, ಕಡಿಮೆ ಆಗಲಿಲ್ಲ ಅಂದ್ರೆ ಅವ ಜ್ವರ ಅಲ್ಲ ಮೇಡಮ್, ಅವು ನನಗೆ ಕೊರೋನಾ ಜ್ವರನೇ ಅಲ್ಲ ಅವು. ಒಂದು 10 ದಿನ ನಾನು ಹಂಗೆ ಇಲ್ಲೇ ಊರಾಗ ತೋರಿಸ್ಕೊಂಡು ನಾನು ಹಂಗೆ ಯೂಸ್ ಮಾಡ್ಕೊಂತ ಇದ್ದೀನಿ. ಕೆಮ್ಮು ಜ್ವರ ಸುಮ್ಮನೆ ನಾನು ಬೆಡ್ಡಿನ ಮೇಲೆ ಮಲಿಕೊಂಬಿಟ್ಟಿನಿ. ಮತ್ತೆ ಅದೇ ಕೊಟ್ರೇಶ್ ಡಾಕ್ಟ್ರ್ ಹೋದಾಗ ಆತ ಅನುಮಾನ ಪಟ್ಟ, ನಿನ್ನ ಇದು ಸ್ವಲ್ಪ ಕಫ ಅದ್ರ ಚೆಕ್ ಮಾಡ್ಬೇಕು, ನೀನು ಏನೇನು ಬರ್ತಂದ್ರೆ ನಾನು ಎಲ್ಲ ಹೇಳಿದೆ. ಜ್ವರ ಬರ್ತದೆ ಸರ್, ಕೆಮ್ಮು ಐತೆ, ನಿದ್ದೆ ಬರ್ಬೋದು. ಸರಿಯಪ್ಪ ನನಗೇನು ಸ್ವಲ್ಪ ಡೌಟ್ ಬರ್ತು, ಒಂದು ಚೆಕ್ ಮಾಡಿಸಮ್ಮ ಅಂತ ನಾನು ಎದೆ ಅಂತೇಳಿ ಎದೆ ಚೆಕ್ ಮಾಡಿದ್ರು, ಒಂದು ಕಫ ಟೆಸ್ಟ್ ಮಾಡಿದ್ರು. ನಾನು ಏನ್ತಿನ ಕಾರದ್ದು ಹೇಳಿದ್ರು, ನಾನು ಏನ್ತಿನ ಕಾರದ್ದು ನನಗೆ ಡೌಟ್ ಬಂದ್ಬಿಡ್ತು, ಏನೋ ನನಗೆ ಯಾವಲೇ ಬಂದ್ಬಿಡತ್ತೆ ಅವಲ್ಲಿ, ಇದಕ್ಕಿನ್ನ ಅವಲ್ಲಿ ಏನಾಯ್ತು ಅಂತೇಳಿ ನನಗೆ ಡೌಟ್ ಬಂದವಲ್ಲ. ನಾನು ಕರಿಬೇಕಾ ಪೇಷೆಂಟಿನ, ನಾನು ಏನ್ತಿ ಹತ್ಕಂತ ಬಂದ್ಲು ಕೇಳಿ. ನನಗೆ ಗೊತ್ತಾಯ್ತೆ ನಾನೇನು ಶುಗರ್ ಜಗ್ಗಿ ಆಗ್ಬಿಟ್ಟತ್ತೇನೋ, ಇನ್ನೇನು ಕೈ ಕಾಲು ಕಟ್ ಮಾಡ್ತಾರೆ, ನಾನು ಈ ಭಯ ಬಿದ್ದುಬಿಟ್ಟೆ, ನಾನು ಶುಗರ್ ಜಾಸ್ತಿ ಆಗ್ಬಿಟ್ಟತ್ತೇನೋ ಅಂತೇಳಿ. ಏದು ಕಳ್ತಿ ಅಂದ್ರೆ ಏನಿಲ್ಲ ಅಂತ ಅಂದ್ಲು. ಗೋಸಾಸ್ಪತ್ರೆಗೆ ಹೋಗ್ಬೇಕಂತೆ ಅಂದು. ಎದಕ್ಕೆ ಅಂತ ಕೇಳಿ, ಹೇಳು ಏನಿಲ್ಲ ಅವೆಲ್ಲ ನನಗೆ ಗೊತ್ತಾಗ್ಬಿಡತ್ತಿದ್ದ, ಹೇಳು ಏನಂದ್ರೆ TV ಅಟ್ಯಾಕ್ ಆಯ್ತೆ ನಿನಗೆ ಅಂತ. TV ಅಟ್ಯಾಕ್ ಆಯ್ತು ಎಂಬದ್ಲೆ ಟಿ ವಿ ಅಂತಾರೆ ಗೊತ್ತಿಲ್ಲ ಮೇಡಮ್, ಅದ್ರ ಇಂಗ್ಲೀಷ್ನಾಗ. ನಾನು ಟಿ ವಿ ಅಂದ್ರೆ ನಾನು ನಮ್ಮೂರ ಹಳ್ಳಿ ಊರ TV ಅಂಬೋದು ಕ್ಷಯ ಅಂತಾರೆ ಕನ್ನಡದಾಗ, ಕ್ಷಯ ರೋಗ. ಅದೇನು ಮಾಡಿದ್ರಿ ಮೇಡಮ್, ಈ ಡಾಕ್ಟ್ರ್ ಪಾಪ ಗೋಸಾಸ್ಪತ್ರೆ ಬರ್ಕೊಟ್ಟ, ಗೌರ್ಮೆಂಟ್ ಟ್ಯಾಬ್ಲೆಟ್ಸ್ ಚೆನ್ನಾಗಿರ್ತಾವ, 6 ತಿಂಗಳು ಯೂಸ್ ಮಾಡ್ಬೇಕಾದ್ರು. ನಾನು ಏನೇನು ತಿನ್ನೋಕಲ್ಲ ಅಂದೆ. ಈ ಸಾರ್ ಮತ್ತೆ ಅದನ್ನು ಉಲ್ಟಾ ಹೇಳಿದ್ ನನಗೆ, ತತ್ತಿ ತಿನ್ಬೇಕು, ಇದಕ್ಕೆ ಚಿಕನ್ ತಿನ್ಬೇಕು, ಮಟನ್ ತಿನ್ಬೇಕು, ನೀನು ನಿರ್ಶಕ್ತಿ ಬಿದ್ದುಬಿಟ್ಟಿಗೆ ಅಂತ ಹೇಳಿದ. ಇದೇನು ಕರ್ಮ, ನನಗೆ ಮೊದಲೇ ಮಾನಸಿಕ ಐತೆ, ಇದು ತಿಂದ್ರ ಪತ್ರಿ ಸಾರು ರೋಗಗಳು ದೊಡ್ಡ ರೋಗಗಳು ಬರ್ತಾವಂದ್ರೆ ಬಂದ್ಬಿಟ್ಟವ. ಈ ಡಾಕ್ಟ್ರ್ ಏನಂತಾನ, ಇದು ತಿನ್ಲಿದ್ರೆ ಬದುಕಲ್ಲ ನೋಡ ಅಂತ ಈತ ಹೇಳ್ತಾನ. ಎತ್ತಾ ಸಾಯ್ಬೇಕು, ನಾನು ಹುಚ್ಚಾದಂಗೆ ಆಗ್ಬಿಟ್ಟು ನಾನು ಗೋಸಾಸ್ಪತ್ರೆಗೆ ಕಳಿಸಿದ. ನಾನೇನು ಮಾಡಿದೆ ಮೇಡಮ್, ಬಡ ಹೋಯ್ ನಾನು ಡಾಕ್ಟ್ರ್ ಹಂಗೆ ಕುಂತಾರ, ಹಿಂಗೆ ಕುಂತಾನ ಡಾಕ್ಟ್ರು, ಇದು ಒಂದು ಟೇಬಲ್ಲು, ನಾನು ಹೋಗಿ ಚೇರ್ ಹಾಕಿದ್ರು, ಚೇರ್ ಹೋಗಿ ಕುಂತ್ಕೊಂಡೆ. ಪೇಷೆಂಟ್ ಯಾರು ಅಂದ, ನಾನೇ ಸಾರ್ ಅಂದೆ. ಹಿಂಗೆ ನೋಡಿ ನೀನು TV ಅಟ್ಯಾಕ್ ಆಯ್ತಾ, ನೀನು ಅಲ್ಲಿ ಕೂತ್ಕೊ ಹೋಯ್ ಅಂದ. ಅಯ್ಯೋ ನೀನು ನಾನು ಸೀದಾ ಹೋದೆ, ಅಲ್ಲಿ ಕೂತ್ಕೊಂಡೆ. ನಾನು ಏನ್ತಿನ ಕರೆದು ಇಲ್ಲಿ ಕುಂದ್ರಿಸಿ ಅಂದ. ಯಾರು ಹೇಳಿದ್ ನಿನಗೆ ಇಲ್ಲಿ ಕುತ್ಕಂತೇಳಿ? ಒಬ್ರು ಬಗಲ ಒಬ್ರು ಕುತ್ಕೋಬಾರ್ದು TV ಬಂದಾಗ ಅಂದ. ಹೊರಗಡೆ ಹೋಗಿ ಮೇಡಮ್ ನಿಜವಾಗ್ಲೂ ಹತ್ಬಿಟ್ಟು ನಾನು ಏನನ್ನ ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಂಬಿಡ್ಬೇಕು ಅಂದ್ಕೊಂಬಿಟ್ಟು ನಾನು ಅವಮಾನ ಮಾಡಿಬಿಟ್ಟ. ನಾನೇಂತ ಹೇಳಿದೆ ಅಲ್ಲ, ನಿಮ್ಮ ಮನೆಗೆ ಯಾರಿಗೆ ನಿತ್ತ, ಮತ್ತು ಇವ್ರಿಗೆ ಹೆಂಗೆ ಬಂತು ಹೆಂಗಿಲ್ಲ, ಪ್ಯಾನ್ಕ್ರಿಯಾಸ್ ಅದೆಲ್ಲ ರೈಟ್, ಶುಗರ್ ಬಂತು, ಶುಗರ್ಲಿದ್ದ TV ಅಟ್ಯಾಕ್ ಆಯ್ತು ನಿಮಗೆ ಅಂತ ಹೇಳಿದ್ಮೇಲೆ ಇನ್ನೊಬ್ಬ ಪಾಪ ಮೇಡಮ್ ಹೆಸ್ರು ಏನಿದೆ, ರೂಪಾ ಮೇಡಮ್ ಅಂತೇಳಿ, ನಾನು ಹೆಂಡ್ತಿ ಪಾಪ ಒಳಗೆ ಹೋಗಿ ಅಳ್ತಿದ್ರೆ ಆ ಮೇಡಮ್ ಕರೆದು ನಾನು, ಸರ್ ನಿಮ್ಗೆ ಏನು ಹಾಕಲ್ಲ, ಈ ಟ್ಯಾಬ್ಲೆಟ್ ಯೂಸ್ ಮಾಡ್ರಿ 6 ತಿಂಗಳು ಬೇಸಾಗ್ಬಿಡ್ತರು ಈ ಸಾರ್ ಹೇಳಿದ್ದ. ಮತ್ತು ಈ ಕೊಟ್ರೇಶ್ ಡಾಕ್ಟ್ರ್ ಹೆಂಗೆ ಹೇಳಿದ, ಆತ ಹೆಂಗೆ ಹೇಳಿದ, ತತ್ತಿ ತಿನ್ಬೇಕು ದಿನ 2, ಮಟನ್ ತಿನ್ನು, ಚಿಕನ್ ತಿನ್ನು, ಇವೆಲ್ಲ ಮಾಂಸಾಹಾರಿಗಳು ಅಂದು. ಹ್ಞೂ ಸರ್ ಅಂದೆ, ತಿನ್ನು ಬೇಷಾತಿ ಅಂದ. ಒಂದೊಂದು ಟ್ಯಾಬ್ಲೆಟ್ ಕೊಟ್ಟೆ ಮೇಡಮ್, ಒಂದು ಟ್ಯಾಬ್ಲೆಟು ಗಂಟ್ಲಿಗೆ ಬಿದ್ದುಬಿಟ್ರು ಹೋಗ್ಬಿಡ್ತಾರೆ ಅವರು, ಅಷ್ಟು ಉದ್ದ ಅಷ್ಟು ದಪ್ಪ ಇದಾವೆ. 3 ಟ್ಯಾಬ್ಲೆಟ್ ಹಾಕಿ ಹೋಗಿ ಒಂದೇ ಸಲ. ಅವಾಗ ಮೇಡಮ್ ನಂದು 71 kg ಇದ್ದ, ನಾನು 41 kg ಬಂದೆ ಮೇಡಮ್ ಲಾಸ್ಟ್. ನಾನು ತೂಕ ಮಾಡಿದಾಗ ನಾನು ಹಿಂಗೆ ತೂಕ ನೋಡ್ತಾ ಇದ್ದೀನಿ, ಹಿಂಗೆ 41 kg ಅಂದರೆ ಇದು ಸರಿಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ತೂಕ ಸರಿಗಿಲ್ಲ ಇದು ಅಂತೇಳಿ ನನ್ನ ಏನು ತಿಲ್ಲಪ್ಪ, ನೀನು ಆಯಿರೋದ ಅಷ್ಟೇ ತೂಕ. ಇವಾಗ ನೀನು ಏಟಾಗಿ ಕೈ ಕಾಲು ನೋಡ್ಕೆ ನೀನು. ನಾನು ನಿಜವಾಗ್ಲೂ ಮೇಡಮ್ ಕೈ ಹಿಡ್ಕಂದ್ರೆ ಹಿಂಗೆ ಹಿಡ್ಕೊಂಡಂಗೆ ಆತತ್ ನಂದು. ಆವಾಗ ಇಲ್ಲಿ ಆಯಿತು, ಮನೆಗೆ ಹೋದ್ವಿ, ಟ್ಯಾಬ್ಲೆಟ್ ಎಲ್ಲ ತಗೊಂಡು ಹೋದಾಗ ಮತ್ತೆ ನಮ್ಮ ತಾಯಿ ಅವರು ಎಲ್ಲರೂ, ಇಲ್ಲಪ್ಪ ಧ್ಯಾನ ಮಾಡಿದ್ರೆ ನೀನು ನಿಜವಾಗ್ಲೂ ಕರೆಕ್ಟ್ ಬೇಸ್ ಮನಸ್ಸಿಟ್ಟು ಧ್ಯಾನ ಮಾಡಿದ್ರೆ ಇವೆಲ್ಲ ಹೋತಾವ ರೋಗ. ಗಂಟೆ ಕೂತ್ಗ
ಅಂದ್ರೆ ನಾನೇನು ಮಾಡಿಬಿಟ್ಟೆ, ಇನ್ನು ಪತ್ರಿ ಸಾರದು ಪ್ರತಿ ಒಂದು ಕೇಳಕ್ಕೆ ನಿಂತ್ಕೊಂಡ್ಬಿಟ್ಟೆ. ಜಾಸ್ತಿ ಪತ್ರಿ ಸಾರದ ಧೈರ್ಯ ಕೊಡೋದು ಆತ ನನಗೆ ಮೊಬೈಲಾಗ. ಎದಕ್ಕಂದ್ರ ನಮ್ಮ ಆತ್ಮಕ್ಕೆ ಸಾವಿಲ್ಲ, ಈ ದೇಹ ನೀನಲ್ಲ, ಈ ಮನಸ್ಸು ನೀನಲ್ಲ, ಆಲೋಚನೆ ನೀನಲ್ಲ, ಮತ್ತೆ ನೀನು ಯಾರು ಅದ್ರನ್ನ ತಿಳ್ಕ. ಈ ಭೂಮಿ ಮೇಲೆ ಬಂದಿರೋದು ಅದಕ್ಕೆ ಅನ್ನಂಗಲ್ಲ, ನನಗೆ ಇನ್ನೂ ಸ್ವಲ್ಪ ಧೈರ್ಯ ಬರಕ್ಕೆ ನಿಂತ್ಕೊಂಡ್ಬಿಡ್ತಿ. ನಾನು ಸಾಯಕಲ್ಲ ಅಂತೇಳಿ ಸಾವಿನ ಭಯ ಜಾಸ್ತಿ ಆಯಿತು. ಈ ದೇಹ ಐತಲ್ಲ, ನಿನ್ನ ಆತ್ಮಕ್ಕೂ ಒಂದು ವಸ್ತ್ರ ಇದು. ಒಂದು ಮಣ್ಣಿನ ಮಡಿಕಿದ್ದಂಗೆ ಯಾವಾಗ ಹೊಡೆದತ್ತ ಗೊತ್ತಿಲ್ಲ ಇದು. ನೀನು ಆತ್ಮಕ್ಕೆ ಸಾವೇ ಇಲ್ಲ. ನೀನು ಎಷ್ಟೋ ದೇಹಗಳು ತಗೊಂಬಿಟ್ಟಿ, ಅವೆಲ್ಲ ಎಷ್ಟೋ ದೇಹಗಳು ಬಿಟ್ಬಿಟ್ಟಿ ಅಂತ ಹೇಳಿದ್ರೆ ನನಗಿನ್ನ ಸಾವಿನ ಬಗ್ಗೆ ನನಗೆ ಭಯ ಬರಲಿಲ್ಲ. ಒಳ್ಳೆ ಖುಷಿ ಆಗಿಬಿಟ್ಟೆ, ಮನುಷ್ಯನ ಬರಲ್ಲ ಅಂತೇಳಿ ಹೊಸ ದೇಹ ತಂತನಲ್ಲ ಅಂತ ನನಗಿನ್ನ ಸ್ವಲ್ಪ ಧೈರ್ಯ. ಇದು ಹೇಳೋದು ಒಬ್ಬ ಡಾಕ್ಟರ್ ಕೈಲಿ ಆಗಬಲ್ದು, ಎಷ್ಟೆಷ್ಟು ಆಸ್ಪತ್ರೆ ತಿರುಗಿ ನನಗೆ ಈ ಧೈರ್ಯ ಹೇಳೋರಿಲ್ಲ. ಅವಾಗ ನಾನು ಪತ್ರಿ ಸರ್ ಫ್ಯಾನ್ ಆಗಿಬಿಟ್ಟೆ. ಅವಾಗ ಪತ್ರಿ ಸರ್ದು ಎಲ್ಲ ಕೇಳಿದೆ, ಧ್ಯಾನದಿಂದ ಕೋಟಿ ಲಾಭ, ಧ್ಯಾನ ಮಾಡಿದ್ರೆ ಕೋಟಿ ನಷ್ಟ ಅಂತೇಳಿ. ಸಾರು ಹೇಳ್ದಂಗೆ ಸಾರು ಉಟ್ಕೊಂಬೋದು ಧ್ಯಾನ ಮಾಡೋದು, ಸಾರು ಉಟ್ಕೊಂಬೋದು ಧ್ಯಾನ ಮಾಡೋದು. ಅವ್ರು ನೋಡ್ರಿ TV ಟ್ಯಾಬ್ಲೆಟು 6 ತಿಂಗಳು ಹೇಳಿದ್ರಲ್ಲ, 4 ತಿಂಗಳು 10 ದಿನಕ್ಕೆ ಕ್ಲೋಸ್. ಒಂದು ತೆತ್ತಿ ಸುತ್ತ ಮುಟ್ಟಿಲ್ಲ, ಒಂದು ಮೊಟ್ಟೆ ಮುಟ್ಟಿಲ್ಲ, ಒಂದು ಮಟ್ಟಿಲ್ಲ, ಚಿಕನ್ ಇಲ್ಲ, ಏನೇನು ಮುಟ್ಟಿಲ್ಲ ನಾನು. ಎದಕ್ಕಂದ್ರಗಣ ಆ ಗುರುಗಳು ಹೇಳಿದಾಗ ನನಗೆ ಹಂಗೆ ಒಕ್ಕಂಬಿಡ್ತಿ. ನಾನು ಉಳಿದ್ರ ಶಾಕಾಹಾರಿಯಾಗೇ ಉಳಿತೀನಿ, ಸಸ್ಯಾಹಾರನ ಸೇವನೆ ಮಾಡೇ ಉಳಿತೀನಿ. ನಾನು ಮಾಂಸಾಹಾರ ಔಟ್ರನ್ನ ತಿಂದು ನಾನು ಬದುಕೋಕಂದ್ರೆ ನಾನು ಈ ಜೀವನ ಬೇಡ. ಇನ್ನೊಂದು ಜೀವನಕ್ಕೊಂದು ನಾನು ಎಷ್ಟು ದಿನ ಇನ್ನೆಷ್ಟು ದಿನ ಬದುಕಿರ್ತೀನಿ. ಅಜ್ಞಾನದಾಗ ಎಷ್ಟೋ ಮಾಡಿಬಿಟ್ಟಿವಿ ಅಂಥೇಳಿ ಇವ್ರು ಪಾಪ ನಾನೇ ಅಂತ ಅವರೆಲ್ಲ ಇಲ್ಲ, ಮೊಟ್ಟೆನ ಮುಟ್ಟಂದ್ರೆ ಮೊಟ್ಟೆ ಸುತ್ತ ಮುಟ್ಟಾಕಲ್ಲ. ಅವಾಗ ಇದಕ್ಕೆ ಒಂದು ಮತ್ತೆ ಪ್ರೋಟೀನ್ ಬೇಕಲ್ಲ ಈ ದೇಹಕ್ಕೆ. ಅವಾಗ ನಿರ್ಶಕ್ತಿ ಬಿದ್ದುಬಿಡತ್ತೆ, ಏನು ಮಾಡ್ಬೇಕು? ಅದಕ್ಕೆ ನಾನು ಯೂಟ್ಯೂಬ್ನಾಗ ಒಂದು ಇದು ತಕ್ಕಂಡೆ, ಪ್ರೋಟೀನ್ ಅಂಶ ಏನೇನು ಸಸ್ಯಾಹಾರದಿಂದ ಬರ್ತಂದ್ರೆ ಕಾಳುಗಳು ಮೇಡಮ್, ಕಡಲೆಕಾಳು, ಶೇಂಗಾ, ಹುರುಳಿಕಾಳು, ಮಡಿಕೆ ಕಾಳು, ಇವ್ರನ್ನ ಮಾಡಿಸಿ ಎಂಬುದು 2 ರೊಟ್ಟಿ ತಿನ್ಬೋದು. ನಾನು ಇದು ಸಸ್ಯಾಹಾರ, ಧ್ಯಾನ, ಆಮೇಲೆ ಪತ್ರಿ ಸಾರ್, ಸತ್ಸಂಗ. ನಾನು ಮೊಬೈಲ ಜಾಸ್ತಿ ಕೇಳಿದ್ದು ಪತ್ರಿ ಸಾರದೆ. ಈ 3 ಕೇಳಿಕೆ ಅಂತಿರೋ ತಡಿಲ್ಲ ಮೇಡಮ್. ನನಗೆ ಟೋಟಲ್ 10-11 ಟ್ಯಾಬ್ಲೆಟ್ ನುಂಗನು ಒಂದು ಧ್ಯಾನ ನಾನು ಎಷ್ಟು ದಿನ ಮಾಡಿದ್ರೆ ನಾನು 4 ತಿಂಗಳು ಮಾಡಿರ್ಬೋದು. 4 ತಿಂಗಳಿಗೆಲ್ಲ ಕ್ಲೋಸ್. ನನಗೆ ಎಲ್ಲ ಟ್ಯಾಬ್ಲೆಟ್ ಕ್ಲೋಸ್. ಪ್ಯಾನ್ಕ್ರಿಯಾಸ್ ನನಗೆ ಒಂದು ರೊಟ್ಟಿ ತಿಂತಿದ್ದಿಲ್ಲ ನಾನು. ಇವತ್ತಿಗೆ ಕೇಳ್ರಿ ಮೇಡಮ್, ತಾಯದಲ್ಲಿ ಸುಳ್ಳು ಹೇಳಕ್ಕಲ್ಲ, 4 ರೊಟ್ಟಿ ತಿಂತೀನಿ ನಾನು. ಒಂದು ದ್ವಾಸೆ ತಿಂದ ನನಗೆ ಡೈಜೆಷನ್ ಆಗ್ತಿಲ್ಲ, ಹೊಟ್ಟೆ ನನಗೆ ಉಬ್ಬ ಬರ್ತಿತ್ತು ಅಂತನೂ 6 ದ್ವಾಸೆ 7 ದ್ವಾಸೆ ತಿಂತು. ಹೆಂಗೆ ಬಂತು ಮೇಡಮ್? ಉಸಿರಾಟದ ಮೇಲೆ ಗಮನ, ಬರೀ ಏನೇನೇನೇನಿಲ್ಲ, ಅಂತ್ರಿಲ್ಲ, ತಂತ್ರಿಲ್ಲ, ಮಂತ್ರಿಲ್ಲ, ಎಲ್ಲಿಗೆ ಹೋಲಿಲ್ಲ, ಎಲ್ಲಿಗಿಲ್ಲ, ಕುಂತ್ಕಂದಲೇ ಧ್ಯಾನ. ಆಮೇಲೆ ಪಿರಮಿಡ್ನಲ್ಲಿ ಧ್ಯಾನ. ಸಾರುಗಳು ಬರ್ತದ್ರಿ, ಇಂಥವ್ರು ಸಾರುಗಳು ಸಜ್ಜನಸ್ ಅವರು ಹೇಳ್ತಾರಲ್ಲ ಇವಾಗ, ಅಂತ ಅನುಭವ ಕೇಳೋದು. ಧ್ಯಾನ ಅಂದರೆ ಒಂದು ಅಕ್ಷಯ ಪಾತ್ರೆ ಮೇಡಮ್. ಕೇಳಿದ್ದು ಕೊಡ್ತತ್ತ, ಅದ್ಭುತ ಶಕ್ತಿ. ಒಂದು ತಾಳ್ಮೆ ಇರ್ಬೇಕು, ನಂಬಿಕೆ ಇರ್ಬೇಕು, ವಿಶ್ವಾಸ ಇರ್ಬೇಕು. ನಾನು ಒಂದೇ ದಿನ ಮಾಡಿ 1 ತಿಂಗಳು ಮಾಡಿ 2 ತಿಂಗಳು ಮಾಡಿ ನನಗೆ ಏನಾಗಿಲ್ಲ ಅಂದ್ರೆ ಅವ್ರಿಗೆ ಏನಾಗೋದಿಲ್ಲ. ಯಾಕಂದ್ರೆ ಅವರು ಆಲೋಚನೆ ಹಂಗಿರ್ತಾವ. ಆಲೋಚನೆ ಬರ್ತಾವ. ಆಲೋಚನೆ ಬಂದಾಗ ಸ್ವಲ್ಪ ಉಸಿರಾಡಿದ ಮೇಲೆ ಗಮನ ಕೊಟ್ಟರೆ ಆಲೋಚನೆ ಕಡಿಮೆ ಆಗ್ತಾವ. ಕುಂದಿರ್ಬೇಕು ಆಲೋಚನೆ ಬಂದ್ರೆ ಸುತ್ತ. ಕಣ್ಣು ಮುಚ್ಚಿದ್ರೆ ಯೋಗಿ, ಕಣ್ಣು ತಡೆದ್ರೆ ರೋಗಿ ಅಂತ ಹೇಳಿದ್ರು. ಸುಮ್ಮನೆ ಕಣ್ಣು ಮುಚ್ಚಿದ್ರೆ ಸಾಕು, ನೀವು ಯೋಗಿ ಆಗಿಬಿಡ್ತಾರೆ. ಇನ್ನು ರೋಗಿ ಎಲ್ಲಿರ್ತದೆ? ರೋಗಿ ಓಡೇ ಬಿಡ್ತಾನೆ, ಯೋಗಿ ಆಗಿಬಿಡ್ತಾನೆ. ಮತ್ತು ನಾನೆಲ್ಲ ರೋಗಿ. ಇವಾಗ ಬೇರೆ ಕಣ್ಣು ಮುಚ್ಚಿ ಉಸಿರಾಡಿದ ಮೇಲೆ ಗಮನ ಇಟ್ಟಿರೋದಕ್ಕೆ ನಮಗೆ ಆಲೋಚನೆ ಬರ್ತಾವೆ. ಇವತ್ತಿಗೆ ಬರ್ತಾವೆ, ಬರಕಲ್ಲಂಗಿಲ್ಲ. ಅದನ್ನ ಆಲೋಚನೆ ಬಿಡ್ತಿರ್ಬೇಕು, ಮತ್ತು ಉಸಿರಾಡಿದ ಮೇಲೆ ಗಮನ ಬರ್ತಿರ್ಬೇಕು. ನಾನು ಹಂಗೆ ಕೇಳ್ತು, ಧ್ಯಾನ ಸಾರ್ ಬಂದ್ರೆ ಸರ್ ನೀವು ಧ್ಯಾನ ಕುಂತ್ಕೊಂತಾರಲ್ಲ, ಕಂಪ್ಲೀಟ್ ಉಸಿರಾಡಿದ ಮೇಲೆ ಗಮನ ಬಿಡ್ತಾರ ಅಂತೇಳಿ. ಅವ್ರು ಇಲ್ಲ ಹಂಗೇನಿಲ್ಲಪ್ಪ, ನಾನು ಫಸ್ಟ್ ನಾನು ಹಂಗೆ ಅನ್ಕೊಂಡಿದ್ದೆ. ನಾ ನೋಡ್ರಿ ಉಸಿರಾಡಿದ ಮೇಲೆ ಗಮನ ಹೋಗಲ್ದಲ್ಲಿದೆ ಅಂತೇಳಿ. ಅಂದ್ರೆ ಮೊದಲು ಮೇಡಮ್, ಮತ್ತೆ ಇವಾಗಲ್ಲ.
ಆಮೇಲೆ ನಮಗೆ ರಾಮಚಂದ್ರ ರೆಡ್ಡಿ ಸರ್ ಅಂತೇಳಿ ನೋಡಿರಲ್ಲ ಸರ್, ಗುಂತ್ಕಲ್ ರಾಮಚಂದ್ರ ರೆಡ್ಡಿ ಸರ್ ಅಂತೇಳಿ ಆತ ನಮ್ಮ ಮನೆ ದೇವರು. ಅವ್ರು ಸುತ್ತ ಅವರು ಪಾಪ ಗುಂತ್ಕಲ್ ಅವ್ರದ್ದು ಹಿಂಗೆ ಧ್ಯಾನ ಪ್ರಚಾರ ಮಾಡ್ತಾರೆ ಮೇಡಮ್, ಒಳ್ಳೆ ಮಾಸ್ಟರ್ ಅವ್ರ ಸುತ್ತ. ಅವರು ನಮ್ಮೂರ ಕ್ಲಾಸ್ ಇತ್ತು, ಹೇಳಕ್ ಬಂದ್ರೆ ಹನುಮನಗೌಡ ಅಂತೇಳಿ ನಮ್ಮ ಮನೆಗೆ ಕರ್ಕೊಂಬಂದ ಆ ಸಾರ್ನ, ತಿಪ್ಪೇಸ್ವಾಮಿ ಸಾರ್ನ. ಆ ಸಾರ್ನ ಆ ಸಾರ್ಗಳೆಲ್ಲ ಧ್ಯಾನದ್ದೆಲ್ಲ ನಮಗೆ ಹೇಳಿ ಸಾರ್ ಏನು ಮಾಡಿದ್ರು, ಅವತ್ತು ಬಂದು ಇಬ್ಬರು ಬಂದಾಗ ಇಬ್ಬರು ಹೋಗ್ಬಿಟ್ರು. ಅವತ್ತೇನು ಕೆಲಸ ಐತೆ ಅಂತೇಳಿ ಮತ್ತೆ ಒಂದು ವಾರದಾಗ ಇವ್ರನ್ನ ಆ ಸಾರಿಗೆ ಹೇಳಿದ್ರಂತೆ, ಸರ್ ಧ್ಯಾನ ಮಾಡ್ತಾನೆ ಎಲ್ಲ ಮಾಡ್ತಾನೆ, ಮನೆ ಬಿಟ್ಟು ಬರಕ್ಕೆ ಹೋಗಲ್ಲ ಸರ್ ಇದು ಜಾಸ್ತಿ. ಅಲ್ಲೇನು ಮನೆಗಳ ಧ್ಯಾನ ಮಾಡ್ತಾನೆ, ಕರೆದು ಬರುವಲ್ಲ ಅಗ್ದಿ ಮನ್ಯಾಗಂದೇ ಮಾಡ್ತಾನೆ ಅಂದ್ರೆ ಇಲ್ಲೇ ಮೇಡಮ್ ಹೊಸ್ತಾಡು. ಇವಾಗ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಅದೆಲ್ಲ ಇತ್ತಲ್ಲ, ಸ್ವಲ್ಪ ಇವಾಗೆಲ್ಲ ಕಡಿಮೆ ಆಯ್ತು, ಬರ್ತಾನೆ ಇವರು ಹೊರಗಡೆ ಬರ್ತಾರೆ ಇವರು ಅಂತೇಳಿ. ಸಾರ್ ನೀನು ಫ್ರೆಂಡ್ಶಿಪ್ ಜಾಸ್ತಿ ಆಗ್ಬಿಟ್ಟ, ಫ್ರೆಂಡ್ಶಿಪ್ ಜಾಸ್ತಿ ಆಗಿ ಆ ಸಾರುಗಳೆಲ್ಲ ಟ್ಯಾಬ್ಲೆಟ್ಗಳೆಲ್ಲ ಓಡ್ತದೆ, ನಾನು ಎಲ್ಲ ಕ್ಲೋಸ್ ಆಗಿಬಿಟ್ವಲ್ಲ. ಸಾರು ಒಂದು ಹೇಳಿ ನನಗೆ, ಮತ್ತು ನೀನೆಲ್ಲ ಧ್ಯಾನ ಮಾಡ್ತಿ, ರೋಗಗಳೆಲ್ಲ ಕಳ್ಕೊಂಬಿಟ್ಟೆ, ಪುನರ್ಜನ್ಮ ಬಂತು, ನೀನು ಉಳಿಯಂಗಿಲ್ಲ ಅಂದ್ರೆ ಇದ್ರಾಗ ಉಳಿದ್ಬಿಟ್ಟೆ, ಸಾವನ್ನೇ ಗೆದ್ದುಬಿಟ್ಟಿದ್ರಾಗ ನೀನು ಧ್ಯಾನದಾಗ. ಮತ್ತು ನೀನು ಇದು ಇನ್ನೊಬ್ರನಿಗೆ ಹಂಚ್ಕೋಕಲ್ಲ ಅಂದ. ಮತ್ತೆ ಒಂದಿಟ್ಟ ನನಗೆ ಸಾರ್ ಅಂದ್ಕಂಡೆ. ನಾನು ಯಾರಿಗೆ ಅನ್ಸಲ್ಲ ಸಾರ್, ನನ್ನ ಕೈಲಿ ಆಗೋದಿಲ್ಲ, ಕ್ಲಾಸ್ ಹೇಳ್ಬೇಕಂತ ಕರಿತಿದ್ದೆ ನಾನು. ಇಲ್ಲ ಸರ್ ಆಗೋದಲ್ಲ ಸರ್ ಅಂತ ನಾನು ಅಂದೆ. ಚಪ್ಪಲ ಮೇರು ನೀ ಚೆಪ್ತೆ, ಧ್ಯಾನ ಮಾಡಿದ್ರೆ 100%, ಧ್ಯಾನ ಪ್ರಚಾರ ಮಾಡಿದ್ರೆ 1000% ಏನಾರ್ಜಿ ಅಂತ ಹೇಳಿದ್ರು. ನನಗಿನ್ನ ಸ್ವಲ್ಪ ಮತ್ತೆ ಒಕ್ಕಂತಿ, ಮತ್ತೆ ಇದ್ದಂಗೆ ಬಂದ್ಬಿಟ್ರೆ ಹಂಗಂತೇಳಿ ಸ್ವಲ್ಪ ಮತ್ತೆ ಇಲ್ಲ ಸರ್, ಇಲ್ಲ ಹೇಳ್ತೀನಿ ಸರ್ ಕ್ಲಾಸ್ ಅಂದೆ. ಆ ಸಾರ್ ಹೇಳೋಗ್ಬಿಟ್ಟು ನಾಳೆ ಸಂಗನ ಕೈಲಿ ಬರ್ಬೇಕಂತೇಳಿ ರಾತ್ರಿಯಲ್ಲಿದ್ದೇ ಬರೋಲ್ಲ ಮೇಡಮ್ ನನಗೆ ಕ್ಲಾಸ್ ಹೇಳಕ್ಕೆ. ನಾನು ಹೆಂಗೆ ಹೇಳಪ್ಪ, ಒಂದು 80 ಜನ ಕಲ್ತಿರ್ತಾರೆ, 70 ಜನ ಕಲ್ತಿರ್ತಾರೆ, ಹೆಂಗೆ ಹೇಳುವಾಗ ನಾನು ಈ ಸಾರ್ನೊಳ್ಳೆ ತಂಗ ಮೂಲ ಮಾಡ್ಕೊಂಡಿನಿ. ನಾನು ಬೈದ್ಬಿಟ್ಟಿನಿ ಆ ಸಾರ್ನ. ಅಂದ್ಕಂದು ಹೋದೆ. ಸಂಗನ ಕಲ್ಲಾಗ ರೆಡಿ ಆಯ್ತು ಸಾರು ಎಲ್ಲ. ಒಂದು 60 ಜನ 60 ಜನ 70 ಜನ ಕುಂತಿದ್ರು. ಆ ಜನ ನೋಡಿ ಧ್ಯಾನ ಮಾಡಿದೆ, ನನಗೇನು ಏನು ಭಯ ಅನಿಸಿಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರು, ಸಾರ್ ನಿಂದು ಏನೊಂದು 20 ನಿಮಿಷ ಹೇಳುವಂತೆ ಉಳಿಕೆದ ಕ್ಲಾಸಲ್ಲಿ ಅಂದೆ ಅಂತ ಹೇಳಿದ್ರು. ಇವರು ಸುಂಕಪ್ಪ ಅಂತೇಳಿ ಸಿರುವಾರ, ಭಾರಿ ಅನಾರೋಗ್ಯ ಸಮಸ್ಯೆ ಇತ್ತು ಇವ್ರಿಗೆ. ಇವರು ಅವ್ರ ಅನುಭವಗಳು ಹೇಳ್ತಾರೆ ನೋಡು ಅಂತ ಹೇಳಿದ್ರು. ನಾನು ಪತ್ರಿ ಸರ್ ನಾನು ನೆನ್ಸಂದೆ ಬೈಂದೆ, ನಾನು ಏನು ಗೊತ್ತಿಲ್ಲ ಗುರು, ಇದ್ರಾಗ ಬಂದುಬಿಟ್ಟಿನಿ, ಇಲ್ಲಿ ಬಂದುಬಿಟ್ಟಿನಿ, ನೀನೇ ಕಾಪಾಡ್ಬೇಕಣಪ್ಪ, ನೀನೇ ಹೇಳ್ಬೇಕು ಅಂತೇಳಿ ಮಾಸ್ಟರ್ನ ಎಲ್ಲರನ್ನ ಅಂದ್ಕೊಂಡು ಕುಂತ್ಕೊಂಡೆ. ಆ ಸಾರು 20 ನಿಮಿಷ ಹೇಳಂತ ಹೇಳೇನ ಅನುಭವ. 50 ನಿಮಿಷ ಆಯ್ತು ನಾನು ಹಿಂಗೆ ಬಡದು ಹೇಳ್ತ, ನನ್ನ ಸಾರ್ ಟೈಮ್ ಆಯ್ತು ಸುಂಕಪ್ಪ ಸರ್, ಟೈಮ್ ಆಯ್ತು ಅಂತ ಹೇಳ್ತಾ ಇದ್ದಾನೆ. 50 ನಿಮಿಷ ಧ್ಯಾನ ನಾನು ಅನುಭವ ಹೇಳೀನಿ. ಮತ್ತೆ ಮೇಡಮ್ ಧ್ಯಾನಕ್ಕೆ ಬರಲಿಕ್ಕೆ ಮುಂಚೆ ನನಗೆ ಭಾರಿ ಕೆಟ್ಟ ನನಗೆ ಇದಿತ್ತು ಅಭ್ಯಾಸಗಳು. ಡ್ರಿಂಕ್ ಮಾಡೋದಿತ್ತು, ಜೂಜಾಟ ಅಂದ್ರೆ ಗೊತ್ತಲ್ಲ ಮೇಡಮ್, ಅಂದ್ರಬಾರ ಅವು ಯಾರನ್ನ ಫ್ರೆಂಡ್ಶಿಪ್ ಜೊತೆ ಹೊರಗಡೆ ಹೋಗಿ ಮಾಡ್ತಿದ್ದೆ. ಟೈಮ್ ನಾನು ಮನೆಗೆ ಬರ್ತಿದ್ದೆ. ಇವತ್ತು ಧ್ಯಾನ ಮಾಡೋದಲ್ಲಿದ್ದೆ ಮೇಡಮ್, ನಮ್ಮ ಪಿರಮಿಡ್ದಲ್ಲಿ ಅವರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಇವತ್ತಿಗೆ ಹೋಗ್ತಾರೆ. ಅವ್ರು ಅಂದ್ರ ಬರಾಡಕ ಬರ್ತೀಗೇನಪ್ಪ ಅಂತಾರ. ಬರ್ತಂತ ಎದಕ್ಕಂದ್ರೆ ನಾನು ಹೇಳ್ದಂಗೆ ಕೇಳ್ಬೇಕಂತ ಹೇಳ್ತೀನಿ. ಹೆಂಗೆ ಅಂತಾರೆ, ನೀನು ಈ ಪಿರಮಿಡ್ ಮೇಲೆ ಒಂದು 20 ನಿಮಿಷ ನೀನು ಧ್ಯಾನ ಮಾಡಿದ್ರೆ ನಾನು ನಿನ್ನ ಜೊತೆಗೆ ಬರ್ತಂತಾರೆ. ಒಲ್ಲೆಪ್ಪ ನಾವು ಧ್ಯಾನ ಮಾಡೋಣ, ನಾನು ನಿಮ್ಮಿಂದ ಬರಕ್ಲ ಅಂತ ಹೇಳ್ತೀನಿ ನಾನು. ಅಂದರೆ ಧ್ಯಾನ ಮಾಡಿದ್ರೆ ನೋಡಿ ಮೇಡಮ್, ಪ್ರತಿಯೊಂದು ಕೆಟ್ಟ ಚಟಗಳು ಹೋಗ್ಬಿಟ್ಟು ನನಗೆ. ಅವರೇ ಅಂತಾರೆ, ದೇವ್ರಾಗ್ಬಿಟ್ಟಿಯಪ್ಪ ನೀನು ಅಂತಾರೆ. ಒಂದು ಟೈಮ್ನಾಗ ಕೆಟ್ಟೋದ ಈ ಹುಡುಗ ಅಂದಿದ್ದಾರೆ, ದೇವ್ರಾಗ್ಬಿಟ್ಟನಪ್ಪ ಇವಾಗ, ಒಂದು ಚಟಿಲ್ಲ, ಧ್ಯಾನ ಮಾಡ್ತಾನ, ಧ್ಯಾನ ಪ್ರಚಾರ ಮಾಡ್ತಾನ. ಸ್ವಲ್ಪ ನಾವು ಬಟ್ಟೆ ಅಂಗಡಿ ಇಟ್ಟಿವಿ ಮೇಡಮ್, ಅದನ್ನೆಲ್ಲ ಪಾಪ ಚೆನ್ನಾಗಿ ನೋಡ್ಕೊಂಬಂತಾನೆ, ಬುದ್ಧಿವಂತ ಏನ ಉಳಿಯಾಕಲ್ಲ ಅಂದ್ರೆ ಈ ಹುಡುಗ ಧ್ಯಾನದಾಗ ಬದುಕ್ಬಿಟ್ಟ, ಗ್ರೇಟ್ ಅಂತ ಹೇಳ್ತಾರೆ. ಅವರೇ ಹೇಳ್ತಾರ, ತಾಯಿ ಹೊಟ್ಟೆಗೆ ಮತ್ತೆ ಹುಟ್ಟಿ ಬಂದ ನೋಡಪ್ಪ ಈ ಹುಡುಗ. ಅಂದ್ರೆ ಯೂಟ್ಯೂಬ್ನಾಗ ಕ್ಲಾಸ್ ಮಾಡಿದ್ ಮೇಡಮ್, ಅದು ಮೇಡಮ್ ಬರ್ದಿದ್ರು, ಪುನರ್ಜನ್ಮ ಪಡೆದ ಧ್ಯಾನ ಯೋಗಿ ಸುಂಕಪ್ಪನ ಸಿರುವಾರ ಅಂತೇಳಿ ಒಂದು ಪದ ಬರೆದ್ರು. ಅದು ಇದ್ರಾಗಿಲ್ಲ, ಇನ್ನೊಂದು ಮಾಡಿ ಮೊಬೈಲ್ ಆಗೈತಿ ಮೇಡಮ್. ನೋಡ್ರಿ ಮೇಡಮ್, ಎಷ್ಟೋ ಆಸ್ಪತ್ರೆಗಳಿಗೆ ಮೆಡಿಸಿನ್ ಹೋಯ್ತಿ, ಡಾಕ್ಟ್ರುಗಳೆಲ್ಲ ಇಲ್ಲ, ಏನಿಲ್ಲ. ಇವಾಗ ಆನಂದವಾಗಿ ಆರೋಗ್ಯವಾಗಿ ಧ್ಯಾನದಿಂದ ಜ್ಞಾನ ಬಂದು ಮತ್ತೆ ಧ್ಯಾನದಿಂದ ವೈಭೋಗ. ಇವಾಗ ನಮ್ಮ ಜೀವನ ವೈಭೋಗ ಮೇಡಮ್. ಎಷ್ಟೋ 100 ಎಕರೆ ಭೂಮಿ ಐತೆ ಅಂದ್ರೆ ಅದನ್ನ ನೆಮ್ಮದಿ ಕೊಡೋಕ್ಕಲ್ಲ, ಅದಕ್ಕೆ ಕಿತ್ತಾಟ. ಎಷ್ಟೋ ಬಿಲ್ಡಿಂಗ್ಗಳಿದೆ ಅಂದ್ರೆ ಅದಕ್ಕೆ ನಮಗೆ ಖುಷಿ ಇಲ್ಲ, ಅದಕ್ಕೆ ಕಿತ್ತಾಟ. ಯಾರು ನೋಡ್ರಿಗೆ ದೊಡ್ಡ ಪಾರ್ಟಿ ಅಂತಾರೆ, ಅವ್ರಿಗೆ ನೆಮ್ಮದಿ ಇರೋಕ್ಕಲ್ಲ. ಈ ನೆಮ್ಮದಿ ಶಾಂತಿ
ಆನಂದ, ಪರಮಾನಂದ, ಬ್ರಹ್ಮಾನಂದ ಈ ಎಲ್ಲ ಸಂತೋಷ ಸಿಗೋಕಂದ್ರ ಪ್ರತಿಯೊಂದಕ್ಕೆ ಧ್ಯಾನನೇ ಮೇಡಮ್. ಈ ಧ್ಯಾನಕ್ಕೆ ಬಂದನಂದ್ರ ನಾವು ಅದೃಷ್ಟವಂತರು. ಎಷ್ಟೋ ಜನ್ಮಗಳು ಪುಣ್ಯ ಮೇಡಮ್ ಇದು. ನಾನು ಇವತ್ತು ಅನ್ಕಂತು ಅಷ್ಟು ರೋಗ ಬಂದ್ರಿಗಿನ ಎಷ್ಟೆಷ್ಟು ನರಕ ಅನ್ಕೈನ ಅದು ನರಕ ಅನುಭವಿಸಿನಿ, ನನಗೆ ಇವತ್ತು ಸ್ವರ್ಗ ಸಿಗ್ತಿ. ಆ ರೋಗಗಳು ಬಂದಿರೋದಕ್ಕೇನೆ ನಾನು ಧ್ಯಾನಕ್ಕೆ ಬಂದಿರೋದು. ಅದು ನನ್ನ ದೊಡ್ಡ ಸೌಭಾಗ್ಯ ಅನ್ಕೊಂಡಿನಿ, ಅಷ್ಟು ರೋಗ ಬಂದಿದ್ದು. ಇಲ್ಲರಿಗೆ ಆ ರೋಗಗಳು ಬಂದು ನಾನು ಧ್ಯಾನಕ್ಕೆ ಬರ್ತದಿಲ್ಲ. ಮತ್ತೆ ಅದು ಒಳ್ಳೇದಾಯ್ತಲ್ಲ ನನಗೆ. ಧ್ಯಾನ ಅಂದರೆ ಸರ್ವ ರೋಗ ನಿವಾರಣೆ. ಮತ್ತೆ ಗುರುಗಳು ಪತ್ರಿ ಸರ್ ಗುರುಗಳು ಹೇಳ್ದಂಗೆ ನಾನು ಸರ್ವ ರೋಗ ಓದುವಲ್ಲಮ್ಮ. ಧ್ಯಾನ ಅಂದರೆ ಸಕಲ ಭೋಗ, ಪ್ರತಿಯೊಂದು ಭೋಗ ಬಂದವು. ಇವನು ಒಳ್ಳೆನಲ್ಲಪ್ಪ ಅಂದನು ಒಳ್ಳೆನಾಗ್ಬಿಟ್ಟೆ. ಇವನು ಒಳ್ಳೆನಲ್ಲಪ್ಪ ಇಸ್ಪೆಟ್ ಆಡಕ್ಕೆ ಹೋಗ್ತಾರ, ಕುಡಿತೇನ, ಡ್ರಿಂಕ್ ಮಾಡಿ ಏನನ್ನ ಅಂದ್ರ ಅಂತಾರೆ. ಇವತ್ತು ದೇವರಾಗ್ಬಿಟ್ಟಿಯಪ್ಪ ನೀನು ಅಂತಾರ. ಮತ್ತೆ ಇದು ಭೋಗ ಅಲ್ಲ ಮೇಡಮ್. ಮತ್ತೆ ಕೋಟಿ ಕೋಟಿ ಭೋಗ ಇದು. ಧ್ಯಾನ ಸತ್ಯ ಜ್ಞಾನ ಪ್ರಸಾದನೆ. ಧ್ಯಾನದಿಂದ ಮೇಡಮ್ ಮೊದಲು ಏನೇನೋ ಸುಳ್ಳು ಹೇಳ್ತಿದ್ವಿ ನಾವು. ಎಲ್ಲೇ ಇದ್ರೆ ಎಲ್ಲೇ ಏನೇನು ಹೇಳ್ತಿದ್ವಿ ಎಲ್ಲ. ಇವಾಗ ಒಂದು 30% 40% ಇರ್ತೈತಿ ಲಂಬಕ್ಕಲ್ಲ ಸುಳ್ಳು ಹೇಳ್ದು. ಯಾವುದೋ ಒಂದು ಬೇರೆ ವಿಷಯಕ್ಕೆ ಹೇಳ್ತೀನಿ, ಒಳ್ಳೆ ವಿಷಯಕ್ಕೆ ನಾನು ಸುಳ್ಳು ಹೇಳಕ್ಕಲ್ಲ. ಧ್ಯಾನದಿಂದ ಸತ್ಯ ಜ್ಞಾನ ಪ್ರಸಾದಿನಿ ಅಂದ್ರೆ ಕತ್ತಲಿಂದ ನಮ್ಮ ಜೀವನ ಬೆಳಕಿನ ಕಡೆಗೆ ಹೋಗ್ತದೆ. ಧ್ಯಾನ ಅಂದ್ರೆ ಕತ್ತಲಿಂದ ಬೆಳಕಿನ ಕಡೆಗೆ. ಸಾವು ಅಂದ್ರೆ ಭಯ ಇಲ್ಲ. ಈ ಧ್ಯಾನದಿಂದ ಎಂತಂತ ವಿಚಾರ ಗೊತ್ತಾಯ್ತು ನೋಡಿ ಮೇಡಮ್. ನಮಗೆ ನಾವು ಆತ್ಮ ನಮಗೆ ಸಾವಿಲ್ಲ ಅಂದ್ಮೇಲೆ ಇನ್ಯಾಕೆ ಭಯ ಬರ್ತದೆ? ಈ ದೇಹ ಎಷ್ಟು 100 ವರ್ಷ 150 ವರ್ಷ 75 ಒಂದಿನ ನಾವು ಮಣ್ಣಿನ ಪಾಲು ಆಗ್ಬೇಕು. ನಮ್ಮ ಆತ್ಮ ನಮಗೆ ಸಾವಿಲ್ಲ. ಸಾವಿಲ್ಲ ಅಂಬತ್ಲೆ ಮನುಷ್ಯನಿಗೆ ಖುಷಿ ಬರ್ತತೆ, ಆನಂದ ಬರ್ತತೆ. ಅದಕ್ಕೆ ಮೇಡಮ್ ಪ್ರತಿಯೊಬ್ಬರು ಧ್ಯಾನ ಮಾಡ್ರು, ಧ್ಯಾನ ಪ್ರಚಾರ ಮಾಡ್ರು. ಮತ್ತೆ ಕೆಲವ್ರು ಏನಂತಾರ, ಧ್ಯಾನ ಮಾಡಿದ್ಮೇಲೆ ಕಷ್ಟ ಬರಬಾರ್ದಂತೆ. ನಾನು ನೋಡ್ಲಿಕ್ಕೆ ಮೇಡಮ್ ನಷ್ಟ ಬರಬಾರ್ದಂತೆ, ಅವಮಾನಗಳಾಗಬಾರ್ದಂತೆ. ಪತ್ರಿಜಿ ಗುರುಗಳು ಹೇಳೋಣ, ಇವು 3 ಬಂದ್ರೇನೆ ಜೀವನದಲ್ಲಿ ನಾವು ಆಧ್ಯಾತ್ಮಿಕವಾಗಿ ನಾವು ಧ್ಯಾನದಲ್ಲಿ ಭಾರಿ ಬೆಳಿತೀವಿ ಅಂತೆ. ಕಷ್ಟ ಬರ್ಬೇಕು. ಕಷ್ಟ ಬಂದ್ಮೇಲೆ ಒಂದಿನ ಸುಖ ಬಂದೇ ಬರುತ್ತೆ ಮೇಡಮ್. ನಷ್ಟ ಬರ್ಬೇಕು. ನಷ್ಟ ಬಂದ್ಮೇಲೆ ಒಂದಿನ ಲಾಭ ಬಂದೇ ಬರ್ತದೆ. ಅವಮಾನ ಆಗ್ಬೇಕು. ಅವಮಾನ ಸುತ್ತ ಆಗ್ಬೇಕು ಮೇಡಮ್. ಅವಮಾನ ಆದ್ಮೇಲೆ ಒಂದಿನ ಸನ್ಮಾನ ಆಗತ್ತೆ ನಮ್ಮ ಜೀವನದಲ್ಲಿ. ಇವೆಲ್ಲ ಆದ್ರೆ ನಮಗೆ ಸನ್ಮಾನ ಆಗೋದು. ಅದಕ್ಕೆ ಮೇಡಮ್ ಪ್ರತಿಯೊಬ್ಬರು ಹೇಳ್ಯಾರ, ಪೂಜೆಕಿನ್ನ ಧ್ಯಾನನೇ ದೊಡ್ಡದು. ಕೋಟಿ ಸ್ತೋತ್ರ ಒಂದು ಕೋಟಿ ಸ್ತೋತ್ರ ಮತ್ತೆ ಪೂಜೆ ನಾಮಸ್ಮರಣೆ ಇವೆಲ್ಲ ಒಂದು ಧ್ಯಾನಕ್ಕೆ ಸಮ ಅಂತ ಹೇಳ್ಯಾರ. ದೇವಸ್ಥಾನಕ್ಕೆ ಹೋಗ್ರಿ ಮೇಡಮ್, ಕೈ ಮುಗಿರಿ ಎಲ್ಲ ಮಾಡ್ರು. ಬೇಸ್ ಒಂದು 20 ನಿಮಿಷ ಇಲ್ಲ ನಿಮ್ಗೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡ್ರು. ದೇವಸ್ಥಾನ ತಿರ್ಗೋ ಬದಲು ಧ್ಯಾನ ಮಾಡ್ರು. ಅದ್ಭುತ ಎನರ್ಜಿ, ಅದ್ಭುತ ಶಕ್ತಿ ಬರ್ತದೆ. ನಾವು ತಿರುಗಾಡಿದ್ರಿಂದ ಎನರ್ಜಿ ಕಳ್ಕಂತು. ಸುಮ್ಮನೆ ಕೂತ್ಕೋಬೇಕು, ಮುಂದೆ ಹೋಗಿ ಉಸಿರಾಡಿದ್ಮೇಲೆ ಗಮನ ಕೊಟ್ಟು ಅದ್ಭುತ ಶಕ್ತಿ ಬರ್ತದೆ. ಪ್ರತಿ ಒಂದು ದೇವದೂತರು ಧ್ಯಾನನೇ ಮಾಡಿರೋದು, ಬೇರೆ ಏನು ಮಾಡಿಲ್ಲ ಅವರು. ಒಂದು ಅಜ್ಜಪ್ಪ ತಾತ ಆಗಲು, ವೀರ ಬ್ರಹ್ಮೇಂದ್ರ ಸ್ವಾಮಿ ಆಗಲು, ಚಳೂರು ಕೇರಿತಾತ ಆಗಲು, ಗುಳಿಯದ ಗಾಲಿಂಗಪ್ಪ ತಾತ ಆಗಲು, ಅಲ್ಲಿಪುರ ಮಹಾದೇವಪ್ಪ ತಾತನವರಾಗಲು, ದಮ್ಮೂರು ವೆಂಕಪ್ಪ ತಾತನವರಾಗಲು, ಗುರು ರಾಘವೇಂದ್ರ ಸ್ವಾಮಿಗಳು, ಗೌತಮ ಬುದ್ಧ, ರಮಣ ಮಹರ್ಷಿ, ಪ್ರತಿಯೊಬ್ಬರು ಮೇಡಮ್ ಧ್ಯಾನನೇ ಮಾಡಿರೋದು. ಮತ್ತು ನಾವು ಯಾಕೆ ಮಾಡಬಾರ್ದು ಧ್ಯಾನ? ನಾವು ನೋಡ್ರಿ ಪೂಜೆ ಮಾಡ್ತು ಅಲ್ಲ, ಮಾಡ್ರಿ ಮೇಡಮ್, ಬೇಡ ಮಕ್ಕಳು ಪೂಜೆ ಇರಲ್ಲ, ಧ್ಯಾನ ಮಾಡ್ಬೋದು. ಧ್ಯಾನ ಶ್ರೇಷ್ಠ. ಅದಕ್ಕೆ ಮೇಡಮ್ ನಿಮ್ಮ ಅಕ್ಕಪಕ್ಕದವರಿಗೆ ನಮ್ಮಂಥರ ಅನುಭವ ಹೇಳ್ರಿ ಮೇಡಮ್. ನಿಮಗೆ ಏನು ಅನುಭವ ಆಗಿಲ್ಲ ಅಂದ್ರೆ ನಮ್ಮಂಥ ಅನುಭವ ಸಿರ್ವಾದ ಹುಡುಗ ಹಿಂಗೆ ಸುಂಕಪ್ಪ ಅಂತ ಬೈಂದು ಇಷ್ಟು ರೋಗ ಇದ್ವು ಅಂತೆ, ಇನ್ನೇನು ಉಳ್ಯಾಕಲ್ಲ ಅಂತ ಹೇಳಿದ ಹುಡುಗ ಬಂದು ಇವತ್ತು ಕ್ಲಾಸ್ ಹೇಳೇನ ಅಂತೇಳಿ ನಮ್ಮ ಅನುಭವ ಹೇಳ್ರಿ ಮೇಡಮ್. ಅವ್ರಿಗೆ ಗೊತ್ತಾಗ್ತದೆ. ಶುಗರ್ ಇದ್ದರು ಇರ್ತಾರೆ, BP ಇದ್ದರು ಇರ್ತಾರೆ, ಥೈರಾಯ್ಡ್ ಇದ್ದರು ಇರ್ತಾರೆ. ಪ್ರತಿ ಒಂದು ರೋಗ ನಿವಾರಣೆ ಆಗ್ತದೆ ಮೇಡಮ್. ಒಂದು ತೆಲ್ಲೆವಲಿಂದ ಕ್ಯಾನ್ಸರ್ವರೆಗೆ ಆ ರೋಗ ಈ ರೋಗ ಎಂಬುದಲ್ಲ, ಪ್ರತಿ ಸರ್ವ ರೋಗ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನಮ್ಮ. ಇನ್ನ ಅನುಭವ ಅದಾವ, ಯಾವಾಗ ಹೇಳನು.
ಆಯ್ತು ಟೈಮ್